ಫ್ರೆಂಡ್ಸ್, ಮೊಬೈಲ್ ಫೋನ್ನಲ್ಲಿ ಒಂದು ವೋಟರ್ ಐ ಡಿ ಅಥವಾ ಎಲೆಕ್ಷನ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಸಿಂಪಲ್ ಆಗಿ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ನಲ್ಲಿ NVSP ಅನ್ನು ಟೈಪ್ ಮಾಡ್ಕೊಳ್ಳಿ. ಎಂಟರ್ ಕೊಡಿ. ಎಂಟರ್ ಕೊಟ್ಟಾದ್ಮೇಲೆ ನ್ಯಾಷನಲ್ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ ಶೋ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಲಾಗಿನ್ ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಜೊತೆಗೆ ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳೋದ್ರ ಮುಖಾಂತರ ಲಾಗಿನ್ ಮಾಡ್ಕೊಳ್ಳಿ. ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಪ ಅಂತಂದ್ರೆ ಸಿಂಪ್ಲಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಆದಮೇಲೆ ಈ ಪಿಕ್ ಡೌನ್ಲೋಡ್ ಇರುತ್ತೆ. ಇಲ್ಲಿ ಫೈಲ್ ಕೆಳಗಡೆ ಕೂಡ ಡೌನ್ಲೋಡ್ ಈ ಪಿಕ್ ಅಂತ ಇರುತ್ತೆ. ಇದರ ಮೇಲೆ ಬೇಕಾದ್ರೆ ಅದರ ಮೇಲೆ ಯಾವುದಾದ್ರೂ ಒಂದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೆಡ್ ಕಲರ್ನಲ್ಲಿ ಕಾಣಿಸ್ತಿರುವಂಥ ಪರ್ಟಿಕ್ಯುಲರ್ ಸ್ಟೇಟ್ಸ್ಗಳಿಗೆ ನೀವು ಬಿಲಾಂಗ್ ಆಗಿದ್ರೆ ಇಲ್ಲಿ ಗ್ರೀನ್ ಕಲರ್ ಮೇಲೆ ಶೋ ಆಗ್ತಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಈ ಪಿಕ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಕೊಟ್ಟಾದ್ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಫೆಚ್ ಆಗ್ತದೆ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಫೋನಿಗೆ 30 ಸೆಕೆಂಡ್ಸ್ ಒಳಗಡೆ ಒಂದು OTP ರಿಸೀವ್ ಆಗಿರ್ತದೆ. ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಾದ್ಮೇಲೆ OTP ವೆರಿಫಿಕೇಷನ್ ಡನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಈ ಕ್ಯಾಪ್ಚಾ ಶೋ ಆಗ್ತಿರೋದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಫಿಲ್ ಮಾಡ್ಕೊಂಡು ಡೌನ್ಲೋಡ್ ಈ ಪಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆಗಿರುವಂಥ ನಿಮ್ಮದು ಈ ಪಿಕ್ ಶೋ ಆಗ್ತದೆ. ಓಪನ್ ಫೈಲ್ ಮಾಡ್ಕೊಳ್ತೀನಿ. ಓಪನ್ ಫೈಲ್ ಮಾಡ್ಕೊಂಡಾದ್ರೆ ಇಲ್ಲಿ ನೋಡ್ಕೊಳ್ಬೋದು ನನ್ನ ಡೀಟೇಲ್ಸ್ ಜೊತೆಗೆ ಫೋಟೋ ಮತ್ತು ಇನ್ನಿತರ ಇಲೆಕ್ಷನ್ ಡೀಟೇಲ್ಸ್ ಕೂಡ ಶೋ ಆಗ್ತದೆ. ಸೊ ಈ ರೀತಿ ಈ ಪಿಕ್ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ.